ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP9 ನಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಸೇಲ್ಸ್ ಆರ್ಡರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಇದ್ದಾಗ ಪರ್ಚೇಸ್ ಆರ್ಡರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು, ಪರ್ಚೇಸ್ ರಿಟರ್ನ್ ಅನ್ನ ನಾವಿಲ್ಲಿ ಡೆಬಿಟ್ ನೋಟ್ ಅಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಮತ್ತು ರಿಜೆಕ್ಷನ್ ಔಟ್ ಅಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾವಿಲ್ಲಿ ಸೇಲ್ಸ್ ಆರ್ಡರ್ ಅನ್ನ ರಿಸೀವ್ ಮಾಡಿದ ನಂತರ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದಾಗ ರಿಜೆಕ್ಷನ್ ಇನ್ವರ್ಡ್ ಇರಬಹುದು ಅಥವಾ ಕ್ರೆಡಿಟ್ ನೋಟ್ ಇರಬಹುದು ಅಥವಾ ಸೇಲ್ಸ್ ರಿಟರ್ನ್, ಇವುಗಳನ್ನ ನಾವು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಮೊದಲು ನಾವು ಸೇಲ್ಸ್ ಆರ್ಡರ್ ಅನ್ನ ಎಂಟ್ರಿ ಮಾಡೋಣ. ಗೆಟ್ ವೇ ಆಫ್ ಟ್ಯಾಲಿ ಆರ್ಡರ್ ವೋಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೇಲ್ಸ್ ಆರ್ಡರ್ ಆಪ್ಷನ್ ನಮ್ಗೆ ಇಲ್ಲಿ ಬಂದಿದೆ. ಕಾಸ್ಟ್ ಸೆಂಟರ್ ಕ್ಲಾಸಸ್ ನೀವಿಲ್ಲಿ ಕ್ರಿಯೇಟ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಪಾರ್ಟಿ ಅಕೌಂಟ್ ನೇಮ್, ಯಾರಿಂದ ನಾವಿಲ್ಲಿ ಸೇಲ್ಸ್ ಆರ್ಡರ್ ಅನ್ನ ರಿಸೀವ್ ಮಾಡಿದೀವಿ, ಯಾರಿಗೆ ನಾವೀಗ ಸೇಲ್ ಅನ್ನ ಮಾಡಬೇಕಾಗಿದೆ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರಾಮು ಕಂಪ್ಯೂಟರ್ಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಂಪನಿಯ ಅಡ್ರೆಸ್ ಡೀಟೇಲ್ಸ್ ಅನ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಕಂಟ್ರಿ, ಸ್ಟೇಟ್, GST ನಂಬರ್, ಮೋಡ್, ಟರ್ಮ್ಸ್ ಆಫ್ ಪೇಮೆಂಟ್, ಅವರು ಯಾವ ರೀತಿಯಾಗಿ ಸೇಲ್ಸ್ ಆರ್ಡರ್ ಅಲ್ಲಿ ಎಂಟ್ರಿ ಮಾಡಿರ್ತಾರೆ ಅದೇ ರೀತಿಯಾದ ಡೀಟೇಲ್ಸ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 15 ಡೇಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. 15 ಡೇಸ್ ಒಳಗಡೆ ಅವರಿಲ್ಲಿ ನಮಗೆ ಪೇಮೆಂಟ್ ಅನ್ನ ಮಾಡ್ತಾರೆ ಈ ರೀತಿಯಾಗಿ. ನಂತರ ಎಂಟರ್ 10 ಡೇಸ್ ಒಳಗಡೆ ನಾವಿಲ್ಲಿ ಗೂಡ್ಸ್ ಅನ್ನ ಅವರಿಗೆ ಡೆಲಿವರ್ ಮಾಡಬೇಕಾಗಿದೆ. ಎಂಟರ್ ನಾವಿಲ್ಲಿ ಕೊಡೋಣ. ಡಿಸ್ಪ್ಯಾಚ್ ಥ್ರೂ CSR ಸೆಂಟರ್ ಟು ರಾಮು ಕಂಪ್ಯೂಟರ್ಸ್. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ಆರ್ಡರ್ ನಂಬರ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೇಲ್ಸ್ ಆರ್ಡರ್ ನಂಬರ್ RM0065, ನಾನಿಲ್ಲಿ ಸೇಲ್ಸ್ ಆರ್ಡರ್ ನಂಬರ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟರ್ ನಾವಿಲ್ಲಿ ಕೊಡೋಣ. ಸೇಲ್ಸ್ ಲೆಡ್ಜರ್, ಸೇಲ್ಸ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೇಮ್ ಆಫ್ ದ ಐಟಮ್, ಮೌಸ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಡ್ಯೂ ಆನ್ ಡೇಟ್, ಯಾವ ಡೇಟ್ ಒಳಗಡೆ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ಅವ್ರಿಗೆ ಡೆಲಿವರ್ ಮಾಡಬೇಕಾಗಿದೆ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಕೊಡೋಣ. ಗೋಡೌನ್ ಏನೇ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಯಾವ ಗೋಡೌನ್ ಇಂದ ನೀವಿಲ್ಲಿ ಪ್ರಾಡಕ್ಟ್ ಅನ್ನ ಸೆಂಡ್ ಮಾಡ್ತೀರಾ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಯಾವುದೇ ಗೋಡೌನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇಲ್ಲ, ಯಾಕಂದ್ರೆ ನಾವಿಲ್ಲಿ ಸೇಲ್ಸ್ ಆರ್ಡರ್ ಅನ್ನ ಅಷ್ಟೇ ಎಂಟ್ರಿ ಮಾಡ್ತಾ ಇದೀವಿ ಅದಕ್ಕೋಸ್ಕರ. ಎಂಟರ್ ನಾವಿಲ್ಲಿ ಮಾಡೋಣ. ಆಕ್ಚುಯಲ್ ಕ್ವಾಂಟಿಟಿ, ಬಿಲ್ಡ್ ಕ್ವಾಂಟಿಟಿ 20 ನಂಬರ್ಸ್ಗೆ ಸೇಲ್ಸ್ ಆರ್ಡರ್ ಸಿಕ್ಕಿದೆ. ಎಂಟರ್ ನಾವಿಲ್ಲಿ ಕೊಡೋಣ. ಪ್ರೈಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡ್ತಾ ಇಲ್ಲ, ಸೇಲ್ಸ್ ಇನ್ವಾಯ್ಸ್ ಅಲ್ಲಿ ನಾವು ಪ್ರೈಸ್ ಅನ್ನ ಎಂಟ್ರಿ ಮಾಡೋಣ. ಎಂಟರ್ ನಾವಿಲ್ಲಿ ಕೊಡೋಣ. ಎಂಟರ್ ಎಂಡ್ ಆಫ್ ಲಿಸ್ಟ್. ಎಂಟರ್ ಇನ್ನೊಂದು ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋಣ. ಕೀಬೋರ್ಡ್ 50 ನಂಬರ್ಸ್ ಕೀಬೋರ್ಡ್ಗೆ ಸೇಲ್ಸ್ ಆರ್ಡರ್ ಸಿಕ್ಕಿದೆ. ಎಂಟರ್. LG ಮಾನಿಟರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಎಂಟರ್ 20 ನಂಬರ್ಸ್ಗೆ ನಮ್ಗಿಲ್ಲಿ ಸೇಲ್ಸ್ ಆರ್ಡರ್ ಸಿಕ್ಕಿದೆ. ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಡೆಲ್ ಲ್ಯಾಪ್ಟಾಪ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 20 ನಂಬರ್ಸ್ಗೆ ನಮ್ಗಿಲ್ಲಿ ಆರ್ಡರ್ ಸಿಕ್ಕಿದೆ. ಎಂಟರ್. ಹಾರ್ಡ್ ಡಿಸ್ಕ್ ನಾವಿಲ್ಲಿ ಎಂಟರ್ ಮಾಡೋಣ. 15 ನಂಬರ್ಸ್ ಹಾರ್ಡ್ ಡಿಸ್ಕ್ಗೆ ನಮ್ಗಿಲ್ಲಿ ಸೇಲ್ಸ್ ಆರ್ಡರ್ ಸಿಕ್ಕಿದೆ. ಎಂಡ್ ಆಫ್ ಲಿಸ್ಟ್ ನಾವಿಲ್ಲಿ ತಗೊಳ್ಳೋಣ. ಮೌಸ್, ಕೀಬೋರ್ಡ್, LG ಮಾನಿಟರ್, ಡೆಲ್ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ನಮ್ಗಿಲ್ಲಿ ಸೇಲ್ಸ್ ಆರ್ಡರ್ ಸಿಕ್ಕಿದೆ. ಈ ಪ್ರಾಡಕ್ಟ್ ಗಳನ್ನ ನಾವೀಗ ಸೇಲ್ ಮಾಡಬೇಕಾಗಿದೆ. ಎಂಟರ್ ನಾವಿಲ್ಲಿ ಮಾಡೋಣ. ಇಲ್ಲಿ ನೀವು ನೋಡಬಹುದು ರೇಟ್ ಪರ್ ಯೂನಿಟ್ ಅಥವಾ ಡಿಸ್ಕೌಂಟ್ ನಾವಿಲ್ಲಿ ಸೇಲ್ಸ್ ಆರ್ಡರ್ ಅಲ್ಲಿ ಅಥವಾ ಡೆಲಿವರಿ ನೋಟ್, ರೆಸಿಪ್ಟ್ ನೋಟ್ ಅಲ್ಲಿ ನಾವಿಲ್ಲಿ ಎಂಟ್ರಿ ಮಾಡೋದಿಲ್ಲ. ಕೆಲವು ಕಂಪನಿಗಳಲ್ಲಿ ಎಂಟ್ರಿ ಮಾಡಬಹುದು. ಆ ರೀತಿಯಾಗಿ ಇದ್ದಾಗ ನೀವಿಲ್ಲಿ ರೇಟ್ ಪರ್ ಯೂನಿಟ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಕಂಪನಿಗಳಲ್ಲಿ ಪ್ರೈಸ್ ಅನ್ನ ಮೆನ್ಷನ್ ಮಾಡೋದಿಲ್ಲ, ಟ್ಯಾಕ್ಸ್ ಸಹ ಇಲ್ಲಿ ಮೆನ್ಷನ್ ಮಾಡೋದಿಲ್ಲ. ಎಂಟರ್ ನಾವಿಲ್ಲಿ ಕೊಡೋಣ. ನರೇಶನ್ ನೀವಿಲ್ಲಿ ಬರಿಬಹುದು. ಎಷ್ಟು ದಿನದ ಒಳಗಡೆ ಯಾವ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಇಮಿಡಿಯೇಟ್ ಆಗಿ ಸೆಂಡ್ ಮಾಡಬೇಕಾಗಿದೆ, ಈ ರೀತಿಯಾದ ಕೆಲವೊಂದು ಡೀಟೇಲ್ಸ್ ಅನ್ನ ನೀವಿಲ್ಲಿ ಬರಿಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಎಕ್ಸೆಪ್ಟ್, ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಡಿಸ್ಪ್ಲೇ ಡೇ ಬುಕ್ ಅಲ್ಲಿ ನಾವು ನೋಡೋಣ. ಸೇಲ್ಸ್ ಆರ್ಡರ್ ನಾವೀಗ ಎಂಟ್ರಿ ಮಾಡಿದೀವಿ. ಸೇಲ್ಸ್ ಆರ್ಡರ್ ಟು ಇಲ್ಲಿ ಬಂದಿದೆ. ಎಂಟರ್ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು ರಾಮು ಕಂಪ್ಯೂಟರ್ಸ್ ಇಂದ ಸೇಲ್ಸ್ ಆರ್ಡರ್ ನಮ್ಗಿಲ್ಲಿ ಬಂದಿದೆ. ನಾವಿಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಿದ್ದೀವಿ ಅಂತ. ಇಲ್ಲಿ ನೀವು ಯಾವುದೇ ಆಲ್ಟ್ರೇಷನ್ ಅನ್ನ ಮಾಡಬಹುದು ಅಥವಾ ನೀವಿಲ್ಲಿ ಈ ವೋಚರ್ ಅನ್ನ ಡಿಲೀಟ್ ಸಹ ಮಾಡಬಹುದು. ನಾವಿಲ್ಲಿ ಟ್ಯಾಲಿಯಲ್ಲಿ ಯಾವುದೇ ವೋಚರ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ Alt D ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಎಸ್ಕೇಪ್ ಮಾಡೋಣ.
ಎಸ್ಕೇಪ್. ನಾವಿಲ್ಲಿ ಡಿಸ್ಪ್ಲೇ ಮೆನುನಲ್ಲಿ ಸ್ಟೇಟ್ಮೆಂಟ್ಸ್ ಆಫ್ ಇನ್ವೆಂಟರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಿದ್ರೆ ಹಲವಾರು ಆಪ್ಷನ್ಸ್ ಸಿಗುತ್ತೆ. ಇವುಗಳನ್ನ ನಾವಿಲ್ಲಿ ಡೀಟೇಲ್ ಆಗಿ ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ನೀವು ನೋಡಬಹುದು ಎರಡು ಆಪ್ಷನ್ ನೀವಿಲ್ಲಿ ನೋಡಬಹುದು, ಸೇಲ್ಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್ಸ್, ಪರ್ಚೇಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್ಸ್. ನಾವಿಲ್ಲಿ ಸೇಲ್ಸ್ ಆರ್ಡರ್ ಅನ್ನ ಎಂಟ್ರಿ ಮಾಡಿದೀವಿ. ಸೇಲ್ಸ್ ಆರ್ಡರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಸೇಲ್ಸ್ ಆರ್ಡರ್ ಅಲ್ಲಿ ನೀವು ಸ್ಟಾಕ್ ಗ್ರೂಪ್ ವೈಸ್ ಚೆಕ್ ಮಾಡಬಹುದು ಅಥವಾ ಸ್ಟಾಕ್ ಕ್ಯಾಟಗರಿ, ಸ್ಟಾಕ್ ಐಟಮ್ ವೈಸ್ ಸಹ ನೀವಿಲ್ಲಿ ಚೆಕ್ ಮಾಡಬಹುದು. ನಾವಿಲ್ಲಿ ಆಲ್ ಆರ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ನಾವು ಎಂಟ್ರಿ ಮಾಡಿರುವಂತಹ ಸೇಲ್ಸ್ ಆರ್ಡರ್ ಯಾವ ರೀತಿಯಾಗಿ ಇಲ್ಲಿ ನಮಗೆ ತೋರಿಸ್ತಾ ಇದೆ ಅಂತ. ನಾವಿಲ್ಲಿ ಯಾವ ಪ್ರಾಡಕ್ಟ್ ಅನ್ನ ಯಾವ ಕಂಪನಿಯವರಿಗೆ ಸೇಲ್ ಮಾಡಬೇಕಾಗಿದೆ, ಸೇಲ್ಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್ ನೀವಿಲ್ಲಿ ನೋಡಬಹುದು. ನೇಮ್ ಆಫ್ ದ ಐಟಮ್, ಕ್ವಾಂಟಿಟಿ, ಬ್ಯಾಲೆನ್ಸ್ ಕ್ವಾಂಟಿಟಿ ನೀವಿಲ್ಲಿ ನೋಡಬಹುದು. ಆರ್ಡರ್ಡ್ ಕ್ವಾಂಟಿಟಿ ಎಷ್ಟು ನಂಬರ್ ಅನ್ನ ಅವರಲ್ಲಿ ಆರ್ಡರ್ ಮಾಡಿದರೆ, ಬ್ಯಾಲೆನ್ಸ್ ಕ್ವಾಂಟಿಟಿ ಎಷ್ಟಿದೆ. ನಾವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಮತ್ತು ಡೆಲಿವರಿ ನೋಟ್ ಅನ್ನ ಎಂಟ್ರಿ ಮಾಡಿದ ನಂತರ ಬ್ಯಾಲೆನ್ಸ್ ಕ್ವಾಂಟಿಟಿಯಲ್ಲಿ 0 ನಮ್ಗಿಲ್ಲಿ ತೋರಿಸುತ್ತೆ. ಈ ರೀತಿಯಾಗಿ ನೀವಿಲ್ಲಿ ಚೆಕ್ ಮಾಡ್ಕೋಬಹುದು. ಎಸ್ಕೇಪ್ ನಾವಿಲ್ಲಿ ಮಾಡೋಣ. ಪರ್ಚೇಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಆಲ್ ಆರ್ಡರ್ಸ್ ನೀವಿಲ್ಲಿ ನೋಡಬಹುದು. ಪರ್ಚೇಸ್ ಆರ್ಡರ್ ಡ್ಯೂ ಓನ್ಲಿ, ಯಾವ ಪ್ರಾಡಕ್ಟ್ ಎಷ್ಟು ಬ್ಯಾಲೆನ್ಸ್ ಇದೆ ನಮ್ಗಿಲ್ಲಿ ಬರಬೇಕಾಗಿದೆ ನಮ್ಗಿಲ್ಲಿ ತೋರಿಸ್ತಾ ಇದೆ. ನೀವಿಲ್ಲಿ ನೋಡಬಹುದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮೌಸ್, ಕೀಬೋರ್ಡ್, ಹಾರ್ಡ್ ಡಿಸ್ಕ್ ಅನ್ನ ರಿಟರ್ನ್ ಮಾಡಿದ್ವಿ. ಪರ್ಚೇಸ್ ರಿಟರ್ನ್ ಆ ಎಂಟ್ರಿಯನ್ನ ಇಲ್ಲಿ ತೋರಿಸ್ತಾ ಇದೆ, ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಸೇಲ್ಸ್ ಆರ್ಡರ್ ರೆಕಾರ್ಡ್ಸ್, ಪರ್ಚೇಸ್ ಆರ್ಡರ್ ರೆಕಾರ್ಡ್ಸ್ ಅನ್ನ ನಾವಿಲ್ಲಿ ಈ ರೀತಿಯಾಗಿ ನೋಡಬಹುದು. ಈಗ ನಾವು ನೋಡಿದ್ವಿ ಸೇಲ್ಸ್ ಆರ್ಡರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಮತ್ತು ಬ್ಯಾಲೆನ್ಸ್ ಇರುವಂತಹ ಸೇಲ್ಸ್ ಆರ್ಡರ್ ಮತ್ತು ಪರ್ಚೇಸ್ ಆರ್ಡರ್ ಡೀಟೇಲ್ಸ್ ಅನ್ನ ಯಾವ ರೀತಿಯಾಗಿ ನಾವು ನೋಡಬೇಕು ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಡೆಲಿವರಿ ನೋಟ್ ಎಂಟ್ರಿಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು, ನಂತರ ರಿಜೆಕ್ಷನ್ ಇನ್ ಎಂಟ್ರಿಯನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ.